ದಾವಣಗೆರೆ ದಕ್ಷಿಣ ಉಪಸಮರಕ್ಕೆ ಈಗ ಅಖಾಡ ಸಿದ್ಧವಾಗಿದೆ. ಕೈಪಡೆಗೆ ಓವೈಸಿ. ಹೈದರಾಬಾದ್ ಶಾಕ್ ಕೊಡ್ತಾ ಇದೆ. ಯಾಕಂದರೆ ಅಲ್ಲಿ ಉಪಚುನಾವಣೆ ಇದೆ. ಆ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಿಜೆಪಿಯಿಂದ ಯಾರು ಬರ್ತಾರೆ, ಕಾಂಗ್ರೆಸ್ನಿಂದ ಯಾರು ಬರ್ತಾರೆ, ಮತ್ತು ಬಿಜೆಪಿ JDS ಮೈತ್ರಿ ಇದೆ, ಅಲ್ಲೇನಾದರೂ ಗೊಂದಲ ಇದೆಯಾ? ಇನ್ನು ಕಾಂಗ್ರೆಸ್ನವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನೇ ಕೂಡ ಅಲ್ಲಿಗೆ ನಾವು ತರಬೇಕು ಅಂತ ಹೇಳಿ. ಈಗ ಇದೇ ವಿಚಾರವಾಗಿ ಕೈಪಡೆಗೆ ಓವೈಸಿ ಹೈದರಾಬಾದ್ ಶಾಕ್ ಕೊಡ್ತಾ ಇದೆ. ದಾವಣಗೆರೆ ದಕ್ಷಿಣ ಅಖಾಡಕ್ಕೆ AIMIM ಓವೈಸಿ ಬರ್ತಾ ಇದ್ದಾರೆ. ಶಾಮನೂರು ಭದ್ರಕೋಟೆಗೆ ಲಗ್ಗೆ ಇಡಲು ಅಸಾನುದ್ದೀನ್ ಓವೈಸಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಓಟು ಬ್ಯಾಕಿಂಗ್ಗೆ ಓವೈಸಿ ಕನ್ನ ಹಾಕ್ತಾರ? ಹಾಗಾದರೆ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವಂತಹ 75,000 ಮುಸ್ಲಿಂ ಮತಗಳು, ಅದರಿಂದಾನೇ ಈ ನಿರ್ಧಾರ. ಈ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ MIM ನಾಯಕ ಓವೈಸಿ ಬೆಂಬಲಿಗರು ದಾವಣಗೆರೆಯಲ್ಲಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅವರು ಬರ್ತಾರೆ ಅನ್ನೋದಾದರೆ ಬಿಜೆಪಿಗೆ ಕುಳಿತಲ್ಲೇ ಲಾಭದ ಲೆಕ್ಕಾಚಾರ, ಅಂದರೆ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಏನೇನಾಗುತ್ತಂತೆ, ಕಾಂಗ್ರೆಸ್ ಓವೈಸಿ ನಡುವೆ ಮತ ವಿಭಜನೆಯಾದರೆ ಕಮಲ ಅರಳುವ ಕನಸನ್ನು ಕಾಣ್ತಾ ಇದೆ. 2.30 ಲಕ್ಷ ಮತದಾರರ ಕ್ಷೇತ್ರದಲ್ಲಿ ಇದ್ದಾರೆ. ಓವೈಸಿಗೆ ಅವರು ಕೊಡ್ತಾರಾ? ಬಿಹಾರ ಮಹಾರಾಷ್ಟ್ರ ಮಾದರಿಯಲ್ಲೇ ಇಲ್ಲೂ ಕೂಡ ಪವರ್ ತೊರೆಯಲಿದೆಯಾ? ಈ ಒಂದು ಲೆಕ್ಕಾಚಾರ ಇದೆ. ದಾವಣಗೆರೆ ದಕ್ಷಿಣ ಉಪಸಮರದ ಬೈ ಎಲೆಕ್ಷನ್ ಇದೆ. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಏನಿದ್ದಾರೆ, ಅವರ ನಿಧನದ ಹಿಂದೆ ಅಸಾನುದ್ದೀನ್ ಓವೈಸಿ ಅವರು ಈ ಒಂದು ಉಪಚುನಾವಣೆಯಲ್ಲಿ ಬೈ ಎಲೆಕ್ಷನಲ್ಲಿ ಬರ್ತಾರೆ, ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ನಿಜವಾಗಿಯೂ ಕೂಡ ಬಂದರೆ AIMIM ಎಂಟ್ರಿ ಕೊಟ್ಟರೆ ಅಲ್ಲಿ ಏನಾಗಬಹುದು? ಸಾಕಷ್ಟು ಮುಸ್ಲಿಂ ಮತಗಳಿವೆ ಅಲ್ಲಿ. ಆ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಓವೈಸಿ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಬಿಜೆಪಿ ಒಂದು ಕಡೆ ಲೆಕ್ಕಾಚಾರ ಆಗ್ತಾ ಇದೆ. ನಿಜವಾಗಿಯೂ ಕೂಡ ಅಲ್ಲಿ ಓವೈಸಿ ಬಂದರೆ, ಮತಗಳು ವಿಭಜನೆಯಾದರೆ ಬಿಜೆಪಿಗೆ ಲಾಭ ಆಗುತ್ತೆ. ಈ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ ಅದು. ಅವರನ್ನು ಬಿಟ್ಟು ಬೇರೆಯವರಲ್ಲಿ ಜಾಸ್ತಿ ಗೆಲ್ಲೋಕ್ಕಾಗ್ತಾ ಇರಲಿಲ್ಲ. ಅಂಥವರ ನಿಧನ ಆಗಿದೆ. ಈಗ ಅಲ್ಲಿ ಬೈ ಎಲೆಕ್ಷನ್ ನಡೆಯೋದು ಅನಿವಾರ್ಯ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರ್ಯಾರು ಕಣಕ್ಕಿಳಿತಾರೆ, ಇದರ ಬಗ್ಗೆ ಪ್ರಶ್ನೆ ಇದೆ. ಅಸಾದುದ್ದೀನ್ ಓವೈಸಿ ಏನಿದ್ದಾರೆ, ಅವರು ಮಾಸ್ಟರ್ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಈ ಭದ್ರಕೋಟೆಯನ್ನು ಒಡೆಯೋಕ್ಕೆ, ತನ್ನ ವಶಕ್ಕೆ ಪಡಿಸ್ಕೊಳ್ಳೋಕ್ಕೆ ಅವರ ಪ್ಲಾನ್ ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ ಓಟ್ ಬ್ಯಾಂಕ್ಗೆ ಓವೈಸಿ ಕನ್ನ ಹಾಕ್ತಾರಾ? ಈ ಒಂದು ಪ್ರಶ್ನೆ ಇದೆ. ಇಲ್ಲ, ಆಡಳಿತದಲ್ಲಿರುವಂತಹ ಪಕ್ಷಕ್ಕೆ ಯಾವಾಗಲೂ ಕೂಡ ಬೈ ಎಲೆಕ್ಷನಲ್ಲಿ ಪ್ಲಸ್ ಪಾಯಿಂಟ್ ಇರುತ್ತೆ ಎನ್ನುವಂತಹ ಒಂದು ಮಾತಿದೆ. ಅದು ನಿಜ ಆಗುತ್ತಾ? ಕಾಂಗ್ರೆಸ್ನಿಂದ ಯಾರೇ ಕಣಕ್ಕಿಳಿದ್ರೂ ಕೂಡ ಈ ಬಾರಿ ಗೆಲ್ತಾರಾ? ದಾವಣಗೆರೆಯಲ್ಲಿ ಏನಾಗಬಹುದು ನೋಡಿ. ಈ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವಂತಹ 75,000 ಮುಸ್ಲಿಂ ಮತಗಳಿವೆ, ಮತದಾರರಿದ್ದಾರೆ. ಅವರು ತುಂಬ ನಿರ್ಣಾಯಕವಾಗ್ತಾರೆ, ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಅವರನ್ನು ಯಾರು ಸೆಳೆದುಕೊಳ್ತಾರೆ ಅವರೇ ಗೆಲುವನ್ನು ಸಾಧಿಸ್ತಾರೆ ಎನ್ನುವಂಥ ನಂಬಿಕೆ ಇದೆ. ಈ ಮತಗಳನ್ನು ಸೆಳೆಯೋಕೆ ಹೈದರಾಬಾದ್ನಿಂದ ಎಲ್ಲಿಗೆ ಬಂದು ಸ್ಪರ್ಧೆ ಮಾಡ್ತಾರಾ ಓವೈಸಿ, ಅಥವಾ ಅವರ ಪಕ್ಷದಿಂದ ಯಾರನ್ನಾದರೂ ನಿಲ್ಲಿಸ್ತಾರಾ? ಅಸಾದುದ್ದೀನ್ ಓವೈಸಿ ಒಂದು ಕರೆಯನ್ನು ಕೊಟ್ಟರೆ ಅವರ ಸಮುದಾಯದವರು ಬಂದು ನಿಲ್ತಾರೆ. ಅವರಿಗೆ ಅವರದ್ದೇ ಆದಂತಹ ಕೆಲವೊಂದು ಅಭಿಮಾನಿಗಳಿದ್ದಾರೆ. ಅವರು ಕರ್ನಾಟಕದಲ್ಲಿ ಕೂಡ ಇರಬಹುದು. ಆದರೆ ಈ ವಿಚಾರವಾಗಿ ಬೈ ಎಲೆಕ್ಷನ್ಗಂತ ಬಂದಾಗ ಅವ್ರು ಬಂದು ನಿಂತ್ಕೊಂಡ್ರೆ ಅವ್ರಿಗೆ ಎಷ್ಟು ಓಟು ಬರುತ್ತೆ, ಅದರ ಲೆಕ್ಕಾಚಾರ ಇದೆ. ಈ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರು? ಮುಸ್ಲಿಂ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಓವೈಸಿ ಅವರು. ಏನಾಗಬಹುದು ಬೈ ಎಲೆಕ್ಷನಲ್ಲಿ? ಓವೈಸಿ ಬೆಂಬಲಿಗರು ದಾವಣಗೆರೆಯಲ್ಲಿ ಈಗಾಗಲೇ ಮೀಟಿಂಗ್ ನಡೆಸಿದ್ದಾರೆ. ನಮ್ಮ ನಾಯಕ ಬಂದರೆ ನಾವು ಅವರಿಗೆ ಯಾವ ರೀತಿಯಾಗಿ ಬೆಂಬಲವನ್ನು ಕೊಡಬೇಕು, ಯಾವ ರೀತಿಯಾಗಿ ಓಟ್ ಹಾಕಿಸ್ಬೇಕು, ಅವರು ಬಂದರೆ ಇಲ್ಲಿಗೆ ಗೆದ್ದರೆ ಏನು ಮಾಡ್ತಾರೆ, ಅದ್ರ ಬಗ್ಗೆ ಮನವರಿಕೆ ಮಾಡ್ತಾ ಇರ್ತಾರೆ, ಪ್ರಚಾರವನ್ನು ಕೂಡ ಮಾಡ್ತಾ ಇರ್ತಾರೆ. ಮೀಟಿಂಗಲ್ಲಿ ಆಗಿರುತ್ತೆ. ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಂ ನಾಯಕರು, ಈ ಜಟಾಪಟಿ ನಡೆಯುತ್ತೆ ಇಲ್ಲಿ. ಕುಟುಂಬದವರಿಗೆ ಟಿಕೆಟ್ ಬೇಕಂತ ಹೇಳಿ SS ಮಲ್ಲಿಕಾರ್ಜುನ್ ಪಟ್ಟು ಹಿಡ್ಕೊಂಡಿದ್ದಾರೆ. ನಮ್ಮವರಿಗೆ ಬೇಕು ಅಂತ ಹೇಳಿ ಜಮೀರ್ ಅಹಮದ್ ಲಾಬಿ ನಡೆಸ್ತಾ ಇದ್ದಾರೆ. ನಮ್ಮವರಿಗೇ ಕೊಡಿ ಅಂತ, ಅಂದರೆ ಮುಸ್ಲಿಮರಿಗೆ ಕೊಡಿ ಅಂತ. ಕೈಗೆ ನುಂಗಲಾಗದ ತುತ್ತಾಗಿ ಪರಿಣಮಿಸ್ತಾ ಇದೆ. ದಣಿ ಇಲ್ಲದ ಕ್ಷೇತ್ರ. ಲಿಂಗಾಯತ ಮುಸ್ಲಿಂ ಮತಗಳ ಧ್ರುವೀಕರಣದ ನಡುವೆ ಹೈಕಮಾಂಡ್ ತತ್ತರಿಸ್ತಾ ಇದೆ. ಟಿಕೆಟ್ ಫೈಟ್ನಲ್ಲಿ ಜಮೀರ್ ಅಹಮದ್ ಅಬ್ಬರಿಸ್ತಾ ಇದ್ದಾರೆ, ನಮಗೆ ಬೇಕು ಅಂತ. ಸೈಫುಲ್ಲಾಗೆ ಟಿಕೆಟನ್ನು ನೀಡಲು CM ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಶಾಮನೂರು ಉತ್ತರಾಧಿಕಾರಿ ಯಾರು? ಆ ಕ್ಷೇತ್ರದ ಉತ್ತರಾಧಿಕಾರಿ ಯಾರಾಗ್ತಾರೆ? ಗಣೇಶ್ ಶಾಮನೂರು ಅಥವಾ ಸಮರ್ಥ್ ಮಲ್ಲಿಕಾರ್ಜುನ್?
ಇವರಿಬ್ಬರಲ್ಲಿ ಯಾರಾಗಬಹುದು? ಕುಟುಂಬದ ಬಿಕ್ಕಟ್ಟು ಬಗೆಹರಿಸುವುದೇ ಕೈಗೆ ದೊಡ್ಡ ಸಂಕಷ್ಟ ಎದುರಾಗಿದೆ, ಸವಾಲು ಕೂಡ ಆಗಿದೆ. ಓವೈಸಿ ಅಭ್ಯರ್ಥಿ ನಿಂತರೆ ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ತನ್ನ ತಾಕತ್ತು ತೋರಿಸುತ್ತಾ ಓವೈಸಿ? ಈ ಪ್ರಶ್ನೆ ಇದೆ. ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಂ ನಾಯಕರು. ಜಮೀರ್ ಅಹಮದ್ ಅವರು ತುಂಬ ದೊಡ್ಡ ಮಟ್ಟದ ಒತ್ತಡ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ. ನಮ್ಮ ಸಮುದಾಯದವರಿಗೇನೆ ನೀವು ಟಿಕೆಟನ್ನು ಕೊಡಿ ಅಂತ. ಇನ್ನು ಶಾಮನೂರು ಕುಟುಂಬ ಏನಿದೆ ಆ ಕುಟುಂಬಕ್ಕೇನೆ ಕೊಡಬೇಕು ಟಿಕೆಟ್ ಅಂತ ಆ ಕುಟುಂಬದವರು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಇದು ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತಾ ಇದೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅಂತ ಹೇಳಿ. ಒಬ್ರಿಗೆ ಕೊಟ್ಟರೆ ಒಬ್ರು ಸಿಟ್ಟು. ಒಂದು ವೇಳೆ ಓವೈಸಿ ಇಲ್ಲಿ ಬಂದು ನಿಂತರೆ ಓಟ್ಗಳೆಲ್ಲ ಡಿವೈಡ್ ಆಗಿಬಿಡುತ್ತೆ. ಆಗ ಸೋಲಿನ ಭಯ ಕೂಡ ಕಾಣುತ್ತೆ. ಅದು BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ರೀತಿಯ ಲೆಕ್ಕಾಚಾರ ಇದೆ ನೋಡಿ. ಕುಟುಂಬದವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ SS ಮಲ್ಲಿಕಾರ್ಜುನ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಡ ಆಗ್ತಾ ಇದ್ದಾರೆ. ಇನ್ನು ನಮ್ಮವ್ರಿಗೆ ಕೊಡಿ ಅಂತ ಹೇಳಿ ಜಮೀರ್ ಅಹಮದ್ ಕೇಳ್ತಾ ಇದ್ದಾರೆ, ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೈಗೆ ನುಂಗಲಾಗದ ತುತ್ತಾಗಿ ಪರಿಣಮಿಸ್ತಾ ಇದೆ. ಏನಾಗುತ್ತೆ ಅಂತ. ಲಿಂಗಾಯತ ಮುಸ್ಲಿಂ ಮತಗಳ ಧ್ರುವೀಕರಣದ ನಡುವೆ ಈಗ ಹೈಕಮಾಂಡ್ ಗೊಂದಲಕ್ಕೀಡಾಗ್ಬಿಟ್ಟಿದೆ. ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಅಲ್ಲಿ ಟಿಕೆಟ್ ಫೈಟ್ನಲ್ಲಿ ಏನಾಗುತ್ತೆ? ಜಮೀರ್ ಅಬ್ಬರಿಸ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಕೊಡ್ತಾರೆ? CM ಸಿದ್ದರಾಮಯ್ಯ ಅವರ ಯೋಚನೆ ಏನು ಹಾಗಾದರೆ? KPCC ಅಧ್ಯಕ್ಷ DK ಶಿವಕುಮಾರ್ ಅವರೇನು ಯೋಚನೆ ಮಾಡ್ತಾರೆ? ಅಥವಾ ಹೈಕಮಾಂಡೇ ನಿರ್ಧಾರ ಮಾಡಿದರೆ ಯಾರನ್ನು ಕಣಕ್ಕಿಳಿಸ್ತಾರೆ? ಈ ಪ್ರಶ್ನೆ ಇದೆ. ಇನ್ನು ಸೈಯದ್ ಸೈಫುಲ್ಲಾ ಏನಿದ್ದಾರೆ ಅವರಿಗೆ ಟಿಕೆಟ್ ಕೊಡಿ ಅಂತ ಜಮೀರ್ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಮಾತಾಡಿದಾರಂತೆ. ಆದರೆ ಇನ್ನೂ ಕೂಡ ಏನು ನಿರ್ಧಾರ ಆಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ ಆದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಈಗ ಮುಖ್ಯವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ಲೆಕ್ಕಾಚಾರ ಇದೆ. ಶಾಮನೂರು ಉತ್ತರಾಧಿಕಾರಿ ಯಾರು ಎನ್ನುವಂಥ ಪ್ರಶ್ನೆ ಇದೆ. ಗಣೇಶ್ ಶಾಮನೂರೋ ಅಥವಾ ಸಮರ್ಥ ಮಲ್ಲಿಕಾರ್ಜುನೋ, ಇವರಿಬ್ಬರಲ್ಲಿ ಯಾರಿರ್ತಾರೆ? ಕುಟುಂಬದ ಬಿಕ್ಕಟ್ಟನ್ನು ಬಗೆಹರಿಸೋದು ತುಂಬ ಸವಾಲಾಗ್ಬಿಟ್ಟಿದೆ ಇಲ್ಲಿ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ. ಓವೈಸಿ ಅಭ್ಯರ್ಥಿ ಏನಾದರೂ ನಿಂತ್ಕೊಂಡ್ರೆ ಕಾಂಗ್ರೆಸ್ ಲೆಕ್ಕಾಚಾರಗಳು ಒಂದು ಸ್ವಲ್ಪ ಬೇರೆ ರೀತಿಯಾಗಿ ತಿರುಗ್ತಾ ಹೋಗುತ್ತೆ, ಉಲ್ಟಾ ಆಗಿಬಿಡುತ್ತೆ. ಅದು BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ರಾಹುಲ್ ಗಾಂಧಿಗೆ ತನ್ನ ತಾಕತ್ತನ್ನು ತೋರಿಸುವಂಥ ಅಗತ್ಯ ಇದೆಯಾ ಈ ಬೈ ಎಲೆಕ್ಷನ್ನಲ್ಲಿ? ಆ ರೀತಿಯಾಗಿ ಏನಾದರೂ ಇದ್ದರೆ, ಮನಸ್ಥಿತಿ ಇದ್ದರೆ ನಿಜಕ್ಕೂ ಕೂಡ ಓವೈಸಿ ಬರುತ್ತೆ. ಬಂದು ಅದರ ತಾಕತ್ತೇನು ಅಂತ ತೋರಿಸಬೇಕಾಗತ್ತೆ. ತೋರಿಸಿದಾಗ ಏನಾಗುತ್ತೆ ಫಲಿತಾಂಶ ಬಂದಾಗ ಗೊತ್ತಾಗತ್ತದು. ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೇ ಈಗ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.